ನಮಸ್ತೆ. ಇವತ್ತು ನಾವು ಬೀಜಗಣಿತದ ಒಂದು ಫಾರ್ಮುಲಾವನ್ನು ಹೆಂಗೆ ಬಿಡಿಸ್ಬೇಕಂತಂದು ತಿಳ್ಕೊಂಡು ಬರೋಣ. ಮೊದಲನೇದಾಗಿ a + b ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a² + b² + 2ab ಅಂತ ಇದೆ. ಇದನ್ನು ನಾವು ಹೆಂಗೆ ಬಿಡಿಸ್ಕೋಬೇಕಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಕೊಡ್ತಾರೆ. ಇಲ್ಲಿ 2 + 3 ಅಂತ ಒಂದು ಸಂಖ್ಯೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್. ಇದನ್ನು ನಾವು ಹೆಂಗೆ ಬಿಡಿಸಿ ತಗೋಬೇಕಪ್ಪ ಅಂತಂದ್ರೆ, ಇಲ್ಲಿ ನಾವು ಏನಂತ ಅನ್ಕೋಬೇಕಂದ್ರೆ ಎ ಅಂದ್ರೆ ಇಲ್ಲಿ ಎ ಅಂದ್ರೆ 2 ಮತ್ತು ಬಿ ಅಂದ್ರೆ 3 ಅಂತಂದು ನಾವು ತಿಳ್ಕೊಬೇಕು. ಫಸ್ಟಿಗೆ ತಿಳ್ಕೊಂಡು ಇಲ್ಲಿ ಎ ಅಂದ್ರೆ 2 ಐತಲ್ಲ, 2ನ್ನು ಸ್ಕ್ವೇರ್ ಮಾಡ್ಕೋಬೇಕು. ಮತ್ತು ಬಿ ಅಂದ್ರೆ 3 ಅಂತ ಇದೆ, ಅದನ್ನು ನಾವೇನು ಮಾಡೋಣ, ಸ್ಕ್ವೇರ್ ಮಾಡ್ಕೋಬೇಕು. ಮಾಡಿಕೊಂಡು ಪ್ಲಸ್ 2ಕ್ಕೆ 2 ಹಚ್ಕೊಂಡು ಇಲ್ಲಿ ಯಾವುದೇ ಚಿಹ್ನೆ ಇಲ್ಲದ ಕಾರಣಕ್ಕೆ ನಾವೇನು ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಇಂಟು ಚಿಹ್ನೆ ಹಾಕೋಣ್ರಿ. ಹಾಕ್ಕೊಂಡು ಮತ್ತು ಅದೇ ಥರನಾಗಿ ಮತ್ತು ಎ ಅಂದ್ರೆ 2 ಅಂತ ಬರುತ್ತೆ, ಬಿ ಅಂದ್ರೆ 3 ಅಂತ ಬರುತ್ತೆ. ಈಗ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೊತಾ ಹೋಗೋಣ್ರಿ. 2ನ್ನು 2 ಸಲ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 2 × 2 = 4 ಅಂತ ಆಗುತ್ತೆ. ಪ್ಲಸ್ ಈಗ 3ನ್ನು 2 ಸಲ ಮಲ್ಟಿಪ್ಲೈ ಮಾಡಿದಾಗ 3 × 3 = 9 ಅಂತ ಆಗುತ್ತೆ. ಪ್ಲಸ್ 2 × 2 = 4 ಆಗುತ್ತೆ, 4 × 3 = 12 ಅಂತ ಆಗುತ್ತೆ. ಇದು ಈಸ್ ಈಕ್ವಲ್ ಟು, ಈಗ ನಾವು ಅಷ್ಟೊಂದು ಟೋಟಲ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗತ್ತಪ್ಪ ಅಂತಂದ್ರೆ 4 + 9 ಎಷ್ಟಾಗತ್ತೆ ಅಂದ್ರೆ 10, 11, 12, 13 ಆಗುತ್ತೆ. 13 + 12 25 ಆಗುತ್ತೆ. ಈಗ ನಮ್ಗೆ ಕೊನೆಯ ಆನ್ಸರ್ ಸಿಕ್ಕಿದ್ದು 25. ಓಕೆ, ಥ್ಯಾಂಕ್ ಯು.